ಭರತ ಭೂಮಿಯನ್ನಾಳಿದ ಮಹಾಸಾಮ್ರಾಟರ ಸಾಲಿನಲ್ಲಿ ಇವರಿಗೂ ಕೂಡ ಉನ್ನತ ಸ್ಥಾನವಿತ್ತು. ದಕ್ಷಿಣ ಭಾರತದ ಯಾವುದೋ ಒಂದು ಮೂಲೆಯಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಉತ್ತರ ಭಾರತದವರೆಗೂ ಸಾಮ್ರಾಜ್ಯವನ್ನು ವಿಸ್ತರಿಸಿದ ಹೆಮ್ಮೆ ಇವರದು. ಕನ್ನಡಿಗರ ಕೀರ್ತಿ ಪತಾಕೆಯನ್ನು ಜಗತ್ತಿನ ಉದ್ದಗಲಕ್ಕೂ ಪಸರಿಸಿದ ಪರಮ ಸಾಮ್ರಾಟರೇ ಬಾದಾಮಿಯ ಚಾಲುಕ್ಯರು. ಬಾದಾಮಿ ಚಾಲುಕ್ಯರು ಅಂದ ತಕ್ಷಣವೇ ನೆನಪಾಗೋದು ಇಮ್ಮಡಿ ಪುಲಿಕೇಶಿಯ ಪರಾಕ್ರಮ, ಪಟ್ಟದಕಲ್ಲು, ಐಹೊಳೆ, ಬಾದಾಮಿ, ಮಹಾಕೂಟ, ಕೋಟೆ ಕೊತ್ತಲಗಳು, ಚಾಲುಕ್ಯರ ಕುರುಹುಗಳು, ಗುಹಾಂತರ ದೇವಾಲಯಗಳು, ನಶಿಸಿ ಹೋಗಿರುವ ಮತ್ತು ಹೋಗುತ್ತಿರುವ ಅದೆಷ್ಟೋ ದೇವಾಲಯಗಳು. ಅಂತಹ ಒಂದು ದೇವಸ್ಥಾನವನ್ನು ನಿಮಗೆ ಇವತ್ತು ಪರಿಚಯ ಮಾಡಿಸ್ತೀನಿ. ನಿಸರ್ಗದ ನಡುವೆ ಆಧುನಿಕ ಪ್ರಪಂಚದ ಪರಿಚಯವೇ ಇಲ್ಲವೆಂಬಂತೆ ಅದರ ಸಹವಾಸವೇ ಸಾಕೆನ್ನುವಂತೆ ಅದೆಷ್ಟೋ ದುಷ್ಟರ ದಾಳಿಗೂ ಜಗ್ಗದೆ ಪ್ರಕೃತಿಯ ಮಡಿಲಲ್ಲಿ ವಿರಾಜಮಾನವಾಗಿ ರಾರಾಜಿಸುತ್ತಿರೋ ಬಾದಾಮಿ ಮತ್ತು ಶಿವಯೋಗ ಮಂದಿರದ ನಡುವೆ ಕಂಡುಬರುವ ದೇವಾಲಯವೇ ನಾಗನಾಥ ದೇವಾಲಯ. ಬಾದಾಮಿ ಪ್ರದೇಶದಲ್ಲಿ ಪುನಃ ಸ್ಥಾಪಿಸಲಾದ ದೇವಾಲಯಗಳಲ್ಲಿ ಒಂದಾದ ಅಳಿವಿನಂಚಿಗೆ ಸಾಗುತ್ತಿರುವ ದೇವಾಲಯವೇ ನಾಗನಾಥ ದೇವಾಲಯ. ನಾಗನಾಥ ದೇವಾಲಯದ ಬಗೆಗಿನ ಮಾಹಿತಿ: ಕಮಲದ ಮೇಲೆ ಬ್ರಹ್ಮ, ಜಿಗಿಯುವ ಕುದುರೆಯ ಮೇಲೆ ಸವಾರಿ ಮಾಡುತ್ತಿರುವ ಸೈನಿಕರು, ಶಿವ ಮತ್ತು ಪಾರ್ವತಿಯು ನಂದಿಯ ಮೇಲೆ ಸವಾರಿ, ಶಿವನಿಗೂ ನಂದಿಗೂ ಇರುವ ನಂಟೇನು, ಪ್ರತಿ ದೇವಸ್ಥಾನದಲ್ಲಿಯೂ ಶಿವನ ಮುಂದೆ ನಂದಿಯ ಪ್ರತಿಷ್ಠಾಪನೆಗೆ ಕಾರಣವೇನು, ಇವೆಲ್ಲವನ್ನು ಈ ಒಂದು ವರದಿಯಲ್ಲಿ ತಿಳಿದುಕೊಂಡು ಬರೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ದಯವಿಟ್ಟು ಗಮನಿಸಿ ಯೂಟ್ಯೂಬ್ ಚಾನಲ್. ಇವತ್ತು ಬಂದಿದ್ದೀವಿ ನಾವು ಬಾದಾಮಿ ಚಾಲುಕ್ಯ ದೇವಾಲಯವನ್ನು ನಿಮಗೆ ತೋರ್ಪಡಿಸೋದಕ್ಕೆ ಬಂದಿದ್ದೀನಿ. ನೀವು ನೋಡ್ತಾ ಇದ್ದೀರಾ ನಾಗನಾಥ ಕೊಳ್ಳದಲ್ಲಿರ್ತಕ್ಕಂಥ ನಾಗನಾಥ ದೇವಾಲಯ. ಈ ನಾಗನಾಥ ದೇವಾಲಯ 6ನೇ ಶತಮಾನದಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಚಾಲುಕ್ಯ ಸಾಮ್ರಾಜ್ಯವು ಬಾದಾಮಿಯಲ್ಲಿ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಫ್ಘಾನಿಸ್ತಾನದವರೆಗೂ ಇಮ್ಮಡಿ ಪುಲಿಕೇಶಿಯವರು ತಮ್ಮ ಒಂದು ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿರ್ತಕ್ಕಂಥ ಒಂದು ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪದ ಕೊಡುಗೆ ಆಗಿರ್ತಕ್ಕಂಥ ನಾಗನಾಥ ದೇವಾಲಯವನ್ನು ನಿಮಗೆ ತೋರ್ಪಡಿಸೋದಕ್ಕೆ ಬಂದಿದ್ದೀನಿ. ಬನ್ನಿ ವೀಕ್ಷಕರೇ, ಹಾಗಾದರೆ ಏನಕ್ಕೆ ತಡ ಮಾಡೋದು, ಈ ಒಂದು ನಾಗನಾಥ ದೇವಾಲಯ ಯಾವ ರೀತಿ ಇದೆ, ಇದರ ವಾಸ್ತುಶಿಲ್ಪದ ಕೊಡುಗೆ ಏನು, ವಾಸ್ತುಶಿಲ್ಪ ಯಾವ ರೀತಿ ಇದೆ, ಯಾವ ಶೈಲಿಯಲ್ಲಿ ಇದು ಆಗಿದೆ ಎನ್ನುವುದನ್ನು ಎಲ್ಲವನ್ನು ವೀಕ್ಷಣೆ ಮಾಡೋಣ. ನಾವು ಕೊಡುವಂಥ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾ ಮತ್ತೆ ಒಂದು ನೋಡ್ತಾ ಹೋಗೋಣ. ನೀವು ಈ ಒಂದು ದೇವಾಲಯಕ್ಕೆ ಎಂಟ್ರಿ ಕೊಟ್ಟ ತಕ್ಷಣ ನಮ್ಮನ್ನು ಸ್ವಾಗತ ಮಾಡಿಕೊಂಡಿದ್ದು ನಾಗನಾಥ ದೇವಾಲಯದ ಮುಖಮಂಟಪದಲ್ಲಿ ಕಂಡುಬರುವ ರತಿ ಕ್ರೀಡೆಯಲ್ಲಿ ತೊಡಗಿರುವ ದಂಪತಿಗಳ ರೋಮಾಂಚನಕಾರಿ ವಿಗ್ರಹಗಳು. ಮುಖ್ಯವಾಗಿ ಕಾಣುವಂಥದ್ದು ಏನಿದೆ, ಇದು ಮುಖಮಂಟಪ ಅಂತ ಕರೀತಾರೆ. ಈ ಮುಖಮಂಟಪ 4 ಕಂಬಗಳನ್ನು ಒಳಗೊಂಡಿದ್ದು ಅದರ ಕೆಳಗಡೆಯೇ ಒಂದು ನಂದಿ ವಿಗ್ರಹವಿದೆ. ನೋಡ್ತಾ ಇದ್ರಲ್ಲ, ಈ ನಂದಿ ವಿಗ್ರಹ ಇದು ಕರಿಕಲ್ಲಿನಿಂದ ಆಗಿರ್ತಕ್ಕಂಥ ವಿಗ್ರಹವಾಗಿದ್ದು, ಇಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥ ಒಂದು ಗುಡ್ಡದಲ್ಲಿರ್ತಕ್ಕಂಥ ಪ್ರದೇಶದಲ್ಲಿರ್ತಕ್ಕಂಥ ಸಿಗುವಂತಹ ಕಲ್ಲನ್ನು ತೆಗೆದುಕೊಂಡು ಮಾಡಿರ್ತಕ್ಕಂಥ ಗುಡಿ ಇದಾಗಿದ್ದು, ನೀವು ಮೇಲ್ಗಡೆ ನಂದಿ ವಿಗ್ರಹದ ಮೇಲ್ಗಡೆ ನೋಡ್ತಾ ಹೋದ್ರೆ ಈ ಒಂದು ಮೇಲ್ಛಾವಣಿಯೊಳಗೆ ಕಾಣುವಂಥದ್ದು ಪರಮಶಿವನ ಒಂದು ಮೂರ್ತಿಯಾಗಿದ್ದು, ಆ ಪರಮಶಿವನ ರಕ್ಷಣೆ ಮಾಡುವಂತಹ ನಂದಿಯನ್ನು ರಕ್ಷಣೆ ಮಾಡುವಂಥ ಪರಮಶಿವ, ಈ ಎರಡನ್ನೂ ನೀವು ವಿಶೇಷವಾಗಿ ಕೆತ್ತನೆ ಮಾಡಿರ್ತಕ್ಕಂಥದ್ದು. 5 ಎಡೆಗಳುಳ್ಳ ಹಾವಿನ ಕಿರೀಟದಾರ ಶಿವನಿಂದಲೇ ಈ ಒಂದು ದೇವಾಲಯಕ್ಕೆ ನಾಗನಾಥ ದೇವಾಲಯ ಎಂದು ಹೆಸರು ಬಂದಿದೆ. ಆಪೋಸಿಟ್ ಆಗಿರ್ತಕ್ಕಂಥದ್ದು ಎಲ್ಲ ಕಡೆಯೂ ಕಾಣುವಂಥ ಈಶ್ವರನ ಮೂರ್ತಿ. ವೀಕ್ಷಕರೇ, ಈ ನಾಗನಾಥ ದೇವಾಲಯ ಏನಿದೆಯಲ್ಲ, ಒಳಗಡೆ ಗರ್ಭಗುಡಿಯೊಳಗೆ ಏನು ಈಶ್ವರನ ಮೂರ್ತಿ ಇರ್ತಕ್ಕಂಥದ್ದು. ಹೊರಗಡೆ ಬಂದರೆ ಸಭಾ ಮಂಟಪದೊಳಗೆ ಏನಿದೆಯಲ್ಲ 4 ದೈತ್ಯಾಕಾರದ ಕಂಬಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಮತ್ತು ಮುಖ್ಯವಾಗಿ ರಾಮ ಮತ್ತು ರಾಮಾಯಣ ಅವೆಲ್ಲ ಒಂದು ಚಿತ್ರಣಗಳನ್ನು ಮಾಡಬೇಕಂತ ಮಾಡಿ ಅಪೂರ್ಣವಾಗಿರ್ತಕ್ಕಂಥ ಒಂದು ದೇವಾಲಯ ನಮ್ಮ ಕಣ್ಣೆದುರಿಗೆ ಕಾಣುವಂಥದ್ದು. ಪ್ರವೇಶ ಮಾಡಿದ ನಂತರದೊಳಗೆ ನಮ್ಗೆ ಕಾಣುವಂಥದ್ದು ಸಭಾ ಮಂಟಪದೊಳಗೆ ಏನಿದೆಯಲ್ಲ 4 ದ್ವೈತ್ಯಾಕಾರದ ಕಂಬಗಳು ಕಾಣುವಂಥದ್ದು. ನೀವು ಪಟ್ಟದಕಲ್ಲಿನ ದೇವಾಲಯದೊಳಗೆ ನೋಡಿದ ಚಿತ್ರಣಕ್ಕೂ ಇಲ್ಲಿಯ ಚಿತ್ರಣಕ್ಕೂ ಏನು ವ್ಯತ್ಯಾಸ ಅದ ಅಂದ್ರೆ, ಅಲ್ಲಿ ಗರ್ಭಗುಡಿಯ ಬಲಭಾಗದೊಳಗೆ ಏನಿದೆಯಲ್ಲ ಆ ಕಂಬಗಳೊಳಗೆ ರಾಮಾಯಣದ ಚಿತ್ರಣಗಳನ್ನು ನೀವು ನೋಡ್ತಿರ್ಬೋದು. ಆದರೆ ಈ ಒಂದು ನಾಗನಾಥ ದೇವಾಲಯದೊಳಗೆ ಬಲಭಾಗ ಮತ್ತು ಎಡಭಾಗದೊಳಗೆ ಕಂಬಗಳ ಚಿತ್ರಣವನ್ನು ಮಾಡಬೇಕಂತ ಕೋರೋದು ಯಾವುದೇ ಒಂದು ಚಿತ್ರಣವನ್ನು ಮಾಡಿಲ್ಲ. ಅಂದರೆ ಇವು ಅಪೂರ್ಣವಾಗಿರ್ತಕ್ಕಂಥದ್ದು. ಇನ್ನೂ ಈ ಗುಡಿ ಅವರ ಒಂದು ಕಲ್ಪನೆಗೆ ಮೀರಿ ಆಗಿಲ್ಲ. ಮತ್ತು ನೀವು ಇನ್ನೂ ಒಂದು ಸ್ವಲ್ಪ ನೋಡ್ತಾ ಹೋದ್ರೆ ಇಲ್ಲಿ ನೋಡ್ಬೋದು, ಈ ಒಂದು ಗರ್ಭಗುಡಿಯ ಎಡಭಾಗದಲ್ಲಿರ್ತಕ್ಕಂಥ ಕಿಟಕಿಯ ಒಂದು ಚಿತ್ರಣ ಏನಿದೆಯಪ್ಪ ಅಂತಂದ್ರೆ ಸ್ವಸ್ತಿಕ್ನ ರೀತಿಯಲ್ಲಿ ಕೂಡಿರ್ತಕ್ಕಂಥದ್ದು.
ಬಲಭಾಗದಲ್ಲಿ ನೀವು ನೋಡ್ತಾ ಹೋದ್ರೆ ಆ ಒಂದು ಬಲಭಾಗದ ಕಿಟಕಿಗಳು ಯಾವ ರೀತಿ ಮೂಡಿದಾವಪ್ಪ ಅಂತಂದ್ರೆ ಸರ್ಪದ ಒಂದು ರೀತಿಯೊಳಗ ಸರ್ಪದ ಚಿತ್ರಣವನ್ನು ಆ ಕಿಟಕಿಯ ಮುಖಾಂತರ ತೋರ್ಪಡಿಸಲು ಚಾಲುಕ್ಯ ಶೈಲಿಯಲ್ಲಿ ಆಗಿನ ಕಾಲದ ಶಿಲ್ಪಿಗಳು ಮಾಡಿರ್ತಕ್ಕಂಥದ್ದು. ಇನ್ನು ನೀವು ನೋಡ್ತಾ ಹೋದ್ರೆ ಈ ಒಂದು ಗರ್ಭಗುಡಿಯಲ್ಲಿ ಇರ್ತಕ್ಕಂಥ ಈಶ್ವರನ ಮೂರ್ತಿ ಗರ್ಭಗುಡಿಯ ಬಲಭಾಗದಲ್ಲಿ ಒಬ್ಬ ದ್ವಾರಪಾಲಕನಿದ್ದು ಎಡಭಾಗದಲ್ಲಿ ಯಾವುದೇ ರೀತಿಯ ದ್ವಾರಪಾಲಕನನ್ನು ತೋರಿಸಿಲ್ಲ. ಇನ್ನು ಈ ಒಂದು ಗರ್ಭಗುಡಿಯು ಈಶ್ವರನ ಮೂರ್ತಿಯು ಪ್ರದಕ್ಷಿಣಾ ಪಥವನ್ನು ಒಳಗೊಂಡಿರ್ತಕ್ಕಂಥದ್ದು, ಮುಖ್ಯವಾಗಿ ಪ್ರದಕ್ಷಿಣಾ ಪಥವನ್ನು ಕೂಡ ಒಳಗೊಂಡಿರ್ತಕ್ಕಂಥದ್ದು. ಅದನ್ನು ನೀವು ಇಲ್ಲಿ ನೋಡಬಹುದು. ಇಂದಿಗೂ ಕೂಡ ಪ್ರತಿ ವಾರದ ಮಂಗಳವಾರ ಮತ್ತು ಶುಕ್ರವಾರ ದಿನ ಇಂದಿಗೂ ಸ್ಥಳೀಯರಿಂದ ಪೂಜೆಗೈಯುವಂಥದ್ದು ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ ಪೂಜಾ ಸಾಮಗ್ರಿಗಳು ಇಲ್ಲಿ ಮತ್ತು ಎಡಭಾಗದೊಳಗೆ ಬಲಭಾಗದೊಳಗೆ ಎಂದಿಗೂ ಕೂಡ ಮಂಗಳವಾರ ಮತ್ತು ಶುಕ್ರವಾರ ದಿನದಂದು ಸ್ಥಳೀಯರಿಂದ ಪೂಜೆಗೈಯಲ್ಪಡುತ್ತದೆ. ಈ ಒಂದು ಮೇಲ್ಛಾವಣಿಯನ್ನು ನೋಡ್ತಾ ಹೋದ್ರೆ ತುಂಬಾ ವಿಭಿನ್ನವಾಗಿರ್ತಕ್ಕಂಥ ಕೆತ್ತನೆಯನ್ನು ಮಾಡಿರ್ತಕ್ಕಂಥದ್ದು ನೀವು ನೋಡ್ಬೋದು. ನಿಮಗೆ ಕಾಣ್ತದೆ ಅಲ್ಲಿ ನಂದಿಯ ಮೇಲೆ ಪರಶಿವನ ಒಂದು ಯಾತ್ರೆ ನಡೆದಿರ್ತಕ್ಕಂಥದ್ದು, ಅಲ್ಲಿ ಅವರ ಸಹಚರರೊಂದಿಗೆ ಯಾತ್ರೆ ಮಾಡುವಂತ ರೀತಿಯಲ್ಲಿ ಬಿಂಬಿಸಿರ್ತಕ್ಕಂಥದ್ದು. ಈ ಒಂದು ಕಂಬದ ಚಿತ್ರಣವನ್ನು ಬಿಟ್ಟರೆ ಮೇಲ್ಛಾವಣಿ ಒಳಗೆ ಏನ್ ಕಾಣ್ತದೆ ಎಲ್ಲ ಚಿತ್ರಣವನ್ನ ನಾವು ಶ್ರದ್ಧಾಪೂರ್ವಕವಾಗಿ ಮಾಡಿರ್ತಕ್ಕಂಥ ಒಂದು ಚಿತ್ರವನ್ನು ಕಾಣಬಹುದಾಗಿದೆ. ಮೇಲ್ಛಾವಣಿಯಲ್ಲಿ ಕೆತ್ತಿದ ಚಿತ್ರವನ್ನು ಗಮನಿಸಿದರೆ ಇಲ್ಲಿ ನೀವು ನೋಡ್ಬೋದು ಮದವೇರಿದ ಅಶ್ವವನ್ನು ಮಣಿಸುತ್ತಿರುವ ಸೈನಿಕರು. ಈ ಪಾತ್ರಗಳು ಯಾರು ಟಗರಿನ ಮೇಲೆ ಸವಾರಿ ಮಾಡುತ್ತಿದ್ದಾರೋ ಅಥವಾ 4 ಪುರುಷರು ಆ ಟಗರನ್ನು ಉರುಳಿಸುವ ಪ್ರಯತ್ನದಲ್ಲಿದ್ದಾರೋ ನನಗೆ ತಿಳಿಯದಾಯಿತು. ಟಗರಿನ ಕೊಂಬು ಚಿತ್ರದಲ್ಲಿ ಎದ್ದು ಕಾಣುತ್ತದೆ. ನೀವು ಇಲ್ಲಿ ಗಮನಿಸಬಹುದು ಕಮಲದ ಮೇಲೆ ಬ್ರಹ್ಮ ಆಸೀನರಾಗಿರುವುದನ್ನು. ಮತ್ತು ಬ್ರಹ್ಮನನ್ನು ಸಾಮಾನ್ಯವಾಗಿ 4 ಮುಖಗಳನ್ನು ಹೊಂದಿರುವಂತೆ ಚಿತ್ರಿಸಲಾಗುತ್ತದೆ. ಇದು 4 ಚೌಕ ಸಾಮರ್ಥ್ಯದ ಸಂಕೇತವಾಗಿದೆ. ಬ್ರಹ್ಮನನ್ನು ಸಾಮಾನ್ಯವಾಗಿ ಎಲ್ಲ ಕಡೆ 4 ಮುಖಗಳನ್ನು ಹೊಂದಿರುವಂತೆ ಚಿತ್ರಿಸಲಾಗುತ್ತದೆ. ಆದರೆ ಇಲ್ಲಿ 4 ಕೈಗಳನ್ನು ಹೊಂದಿರುವಂತೆ ಚಿತ್ರಿಸಲಾಗಿದೆ. ಈ 4 ಎನ್ನುವ ಸಂಖ್ಯೆಯು 4 ವೇದಗಳನ್ನು, 4 ಯುಗಗಳನ್ನು, 4 ವರ್ಣಗಳನ್ನು, 4 ದಿಕ್ಕುಗಳನ್ನು ಮತ್ತು ಜೀವನದ 4 ಹಂತಗಳನ್ನು ಪ್ರತಿನಿಧಿಸುವಂತಿದೆ. ಈ 4 ಸಭಾಮಂಟಪದಲ್ಲಿರ್ತಕ್ಕಂಥ ಕಂಬಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಮೇಲ್ಛಾವಣಿ ಇರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಕೆತ್ತನೆಗಳನ್ನು ನಾವು ಈ ನಾಗನಾಥ ದೇವಾಲಯದೊಳಗೆ ಕಾಣಬಹುದಾಗಿದೆ. ವೀಕ್ಷಕರೇ, ಈ ನಾಗನಾಥ ದೇವಾಲಯದ ಒಳಗಡೆ ಇರತಕ್ಕಂಥ ಎಲ್ಲ ವಿಚಾರವನ್ನು ನೀವು ತಿಳಿದುಕೊಂಡಾಗಿದೆ. ಈ ನಾಗನಾಥ ದೇವಾಲಯದ ಹೊರಗೋಡೆಯ ಕೆತ್ತನೆ ಯಾವ ರೀತಿ, ಹೊರಗೋಡೆಯ ಶೈಲಿ ಯಾವ ರೀತಿ ಇದೆ ಅನ್ನೋದನ್ನು ಈಗಿನ ಸಂದರ್ಭದೊಳಗೆ ವೀಕ್ಷಣೆ ಮಾಡ್ತಾ ಹೋಗೋಣ. ಈ ಕಿಟಕಿಯ ಹೊರಭಾಗದಲ್ಲಿ ನೋಡ್ತಾ ಹೋದರೆ ಸ್ವಸ್ತಿಕ್ನ ಚಿತ್ರಣ ಯಾವ ರೀತಿ ಇದೆ ಅನ್ನೋದನ್ನು ನೋಡಬಹುದಾಗಿದೆ. ನಾಗನಾಥ ದೇವಾಲಯದ ಹೊರಗೋಡೆಯ ಮೇಲೆ ಅಂಕಿ ಸಂಖ್ಯೆಗಳ ಗುರುತನ್ನು ಕಾಣಬಹುದಾಗಿದೆ. ಇದೇನೆಂದರೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಭಾರತೀಯ ಪುರಾತತ್ವ ಇಲಾಖೆ ಈ ನಾಗನಾಥ ದೇವಾಲಯವನ್ನು ಪುನಃಸ್ಥಾಪಿಸಲು ಪ್ರಯತ್ನ ಪಟ್ಟರೂ ಆ ಮೂಲ ರೂಪದ ಶಿಖರವನ್ನು ಪಡೆಯಲು ಇಂದಿಗೂ ಕೂಡ ಸಾಧ್ಯವಾಗಿಲ್ಲ. ಹಿಂದೂ ಧರ್ಮದಲ್ಲಿ ನಂದಿಗೆ ಪೂಜನೀಯ ಸ್ಥಾನವಿದೆ. ಶಿವಲಿಂಗ ಇರುವ ದೇವಾಲಯದಲ್ಲಿ ಶಿವಲಿಂಗಕ್ಕೆ ಎದುರಾಗಿ ಒಂದು ನಂದಿಯ ಮೂರ್ತಿ ಇದ್ದೇ ಇರುತ್ತದೆ. ಶಿವನ ದೇವಾಲಯಕ್ಕೆ ಬರುವ ಭಕ್ತರು ಮೊದಲು ನಂದಿಗೆ ನಮಸ್ಕರಿಸಿ ನಂತರ ಶಿವ ದೇವಾಲಯದ ಒಳಗಡೆ ಹೋಗುತ್ತಾರೆ. ಶಿವ ದೇವಾಲಯ ಅಂದ ಮೇಲೆ ಅಲ್ಲಿ ನಂದಿಗೂ ಒಂದು ಮಂಟಪ ಇದ್ದೇ ಇರುತ್ತದೆ. ನಂದಿಯು ಶಿವನ ವಾಹನ. ಶಿವನಿಗೂ ನಂದಿಗೂ ಇರುವ ನಂಟೇನು? ಶಿವ ದೇವಾಲಯದ ಮುಂದೆ ನಂದಿಯ ಮೂರ್ತಿ ಇರುವುದಾದರೂ ಏಕೆ? ಇದರ ಹಿಂದಿರುವ ಪೌರಾಣಿಕ ಹಿನ್ನೆಲೆ ಏನು? ಇದೆಲ್ಲವನ್ನು ತಿಳಿಯೋಣ.
ನೀವೆಲ್ಲ ಸಮುದ್ರ ಮಂಥನದ ವಿಷಯವನ್ನು ಕೇಳಿರ್ತೀರಿ. ಸಮುದ್ರ ಮಂಥನದ ಸಮಯದಲ್ಲಿ ಅಮೃತಕ್ಕೂ ಮುನ್ನ ಆಲಹಲ ಅಂದರೆ ವಿಷ ಉಕ್ಕುತ್ತೆ. ಈ ವಿಷ ಜಗತ್ತಿನ ತುಂಬೆಲ್ಲ ಹರಡಿ ಜಗತ್ತು ಸರ್ವನಾಶವಾಗುವುದನ್ನು ತಡೆಯಲಿಕ್ಕೆ ಶಿವನು ಆ ವಿಷವನ್ನು ಸೇವಿಸಲು ಮುಂದಾಗುತ್ತಾನೆ. ಆಲಾಹಲವನ್ನು ಸೇವಿಸುವಾಗ ಕೆಲವು ಹನಿಗಳು ಭೂಮಿಯ ಮೇಲೆ ಬೀಳುತ್ತೆ. ಈ ಭೂಮಿಯ ಮೇಲೆ ಬಿದ್ದ ವಿಷದ ಹನಿಗಳನ್ನು ಭೂಮಿಯನ್ನು ಉಳಿಸಲಿಕ್ಕೆ ತನ್ನ ಪ್ರಾಣಾಪಾಯವನ್ನು ಲೆಕ್ಕಿಸದೆ ನಂದಿಯು ಆ ವಿಷದ ಹನಿಗಳನ್ನು ನೆಕ್ಕುತ್ತಾನೆ. ಇದನ್ನು ಗಮನಿಸಿದ ಶಿವನು ಆ ನಂದಿಯ ಪರಮ ಭಕ್ತಿಯನ್ನು ಮೆಚ್ಚಿ ಇನ್ನು ಮೇಲೆ ನಾನು ಎಲ್ಲಿರುತ್ತೇನೋ ಅಲ್ಲಿ ನಂದಿಯ ವಿಗ್ರಹವನ್ನು ಕೂಡ ಸ್ಥಾಪಿಸಬೇಕೆಂಬ ಪ್ರತಿಜ್ಞೆಯನ್ನು ಮಾಡುತ್ತಾನೆ. ಆದ್ದರಿಂದ ನಾವು ಈಗಿನ ಶಿವ ದೇವಾಲಯಗಳಲ್ಲಿ ಶಿವನ ಮುಂದೆ ಅವನ ಎದುರಾಗಿ ನಂದಿಯ ಮೂರ್ತಿಯನ್ನು ಸದಾಕಾಲ ನೋಡಬಹುದಾಗಿದೆ. ನಂದಿಯ ಕಿವಿಯಲ್ಲಿ ಗುಣಿಗಿದ ಯಾವುದೇ ಕೋರಿಕೆಯಾದರೂ ಶಿವನಿಗೆ ನೇರವಾಗಿ ತಲುಪುತ್ತದೆ ಎಂಬುದು ಭಕ್ತರ ನಂಬಿಕೆ. ಜನರು ಶಿವನ ದೇವಾಲಯಕ್ಕೆ ಬರುವಾಗ ನಂದಿಗೆ ನಮಸ್ಕರಿಸಿ ಶಿವನ ದರ್ಶನಕ್ಕೆ ಮುಂದೆ ಸಾಗುತ್ತಾರೆ. ಓಂ ತತ್ಪುರುಷಾಯ ವಿದ್ಮಹೆ ಚಕ್ರತುಂಡಾಯ ಧೀಮಹಿ ತನ್ನೋ ನಂದಿಃ ಪ್ರಚೋದಯಾತ್ ತನ್ನೋ ನಂದಿಃ ಪ್ರಚೋದಯಾತ್. ನೀವು ನೋಡ್ತಾ ಇದ್ದೀರಾ ನಾಗನಾಥ ದೇವಾಲಯದ ಗೋಪುರ ಯಾವ ಸ್ಥಿತಿಯಲ್ಲಿದೆ ಅಂತ. ಹಿಂದಿನ ಕಾಲದ ರಾಜ ಮಹಾರಾಜರು ದಾಳಿಕೋರರಾಗಿ ಬಂದು ಈ ಒಂದು ನಾಗನಾಥ ದೇವಾಲಯದ ಗೋಪುರ ಈ ಸ್ಥಿತಿಯನ್ನಾಗಿ ಮಾಡಿ ಹೋಗಿದ್ದಾರೆ. ಗೋಪುರದ ಪಳೆಯುಳಿಕೆಗಳೇನಿದ್ದಾವೆ ಈ ಗುಡಿಯ ಹಿಂಬದಿಯಲ್ಲಿ ನಿಮಗೆ ಕಾಣಲು ಸಿಗುತ್ತವೆ. ಶಿವಯೋಗ ಮಂದಿರದ ಸಮೀಪದಲ್ಲಿರ್ತಕ್ಕಂಥ ಈ ಒಂದು ನಾಗನಾಥ ದೇವಾಲಯ ಅಳಿವಿನಂಚಿನ ಕಡೆ ಸಾಗ್ತಾ ಇದ್ದು, ಸರ್ಕಾರ ಈ ಒಂದು ದೇವಾಲಯದ ಬಗ್ಗೆ ಹೆಚ್ಚಿನ ಗಮನ ವಹಿಸಿ ಸಂರಕ್ಷಿತ ಸ್ಮಾರಕವನ್ನಾಗಿ ಘೋಷಿಸಿದ್ದಷ್ಟೇ ಅಲ್ಲದೆ ಇದರ ಬಗ್ಗೆ ಒಂದು ವಿಶೇಷವಾದ ಯೋಜನೆಯನ್ನು ತೆಗೆದುಕೊಂಡು ಬಂದು ಮುಂದಿನ ಪೀಳಿಗೆಗೆ ಚಾಲುಕ್ಯರ ಕೊಡುಗೆ ಏನಿದೆ ಎನ್ನುವುದನ್ನು, ಅದರ ವಾಸ್ತು ಶೈಲಿಯನ್ನು ಮುಂದಿನ ಪೀಳಿಗೆಯವರಿಗೆ ತೋರ್ಪಡಿಸಲು ಒಂದು ವಿಶೇಷವಾದ ಯೋಜನೆಯ ಮೂಲಕ ಈ ಒಂದು ನಾಗನಾಥ ದೇವಾಲಯವನ್ನು ಉಳಿಸಿ ಬೆಳೆಸಬೇಕಾಗಿದೆ. ಈ ಒಂದು ಮಾಹಿತಿ ನಾಗನಾಥ ದೇವಾಲಯದ ಬಗ್ಗೆ ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಇಷ್ಟ ಆದರೆ ಈ ಒಂದು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.